ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾವಿರ ಗಡಿ ದಾಟಿದ ಕೋವಿಡ್ ಕೇಸು. ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ವೈರಸ್ನ ಅಬ್ಬರ ಹೆಚ್ಚಾಗ್ತಾ ಇದೆ. ದೇಶದಾದ್ಯಂತ 1009 ಕೊರೋನಾ ಕೇಸಸ್ಗಳು ಸಕ್ರಿಯವಾಗಿದೆ. NB181 ಮತ್ತು LF7 ಎಂಬ 2 ಹೊಸ ವೈರಸ್ನ ಭೀತಿ ಎದುರಾಗಿರುವುದು. ಇತ್ತೀಚಿನ ಕೇಸಸ್ಗಳಲ್ಲಿ ರೂಪಾಂತರಿ ವೈರಸ್ಗಳು ಹೆಚ್ಚಳ ಆಗ್ತಾ ಇದೆ. ಕೇರಳದಲ್ಲಿಗೆ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳು ವರದಿಯಾಗಿರೋದು. ಕರೋನಾ ವೈರಸ್ಗೆ ಕೇರಳದಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದೀಗ ಕರೋನಾ ಮತ್ತೊಮ್ಮೆ ಒಕ್ಕರಿಸಿಕೊಳ್ತಾ ಇದೆ. ದೇಶದಾದ್ಯಂತ 1000ಕ್ಕೂ ಹೆಚ್ಚು ಕೇಸಸ್ಗಳು ಪತ್ತೆ ಆಗಿರೋದು. ಅನೇಕ ರಾಜ್ಯಗಳಲ್ಲಿ ಈ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೈಡ್ಲೈನ್ಸ್ಗಳನ್ನು ಈಗಾಗಲೇ ತಿಳಿಸಲಾಗಿದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ 40ರ ಗಡಿ ದಾಟ್ಬಿಟ್ಟಿದೆ ಕರೋನಾ ಕೇಸಸ್ಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜಿಲ್ಲಾಡಳಿತಗಳು, ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆದಂಥ ಸೂಚನೆಗಳನ್ನು ನೀಡಲಾಗಿದೆ. ಹಾಗಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕರೋನಾ ಕೇಸಸ್ಗಳು ಆಕ್ಟಿವ್ ಆಗಿದೆ ಮತ್ತು ಸಾವು ನೋವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ವರದಿ ಕೂಡ ಇದೆ. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಕೇರಳದಲ್ಲಿ 430 ಕೇಸಸ್ಗಳಿರೋದು. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 209 ಕೇಸಸ್ ಇದೆ, 4 ಡೆತ್ ಆಗಿದ್ದಾರೆ. ದೆಹಲಿಯಲ್ಲಿ 104, ತಮಿಳುನಾಡಿನಲ್ಲಿ 69, ಗುಜರಾತ್ನಲ್ಲಿ 83, ಕರ್ನಾಟಕದಲ್ಲಿ 47 ಕೇಸಸ್ಗಳು ಇಲ್ಲಿವರೆಗೂ ವರದಿ ಆಗಿರುವಂಥದ್ದು. ಸೊ ಸಾವಿನ ಸಂಖ್ಯೆಯಲ್ಲಿ ಕೆಲವು ರಾಜ್ಯಗಳಲ್ಲಿ 4, 2 ಇದೆ. ನಮ್ಮ ರಾಜ್ಯದಲ್ಲಿ 1 ಇದೆ. ನಮ್ಮ ರಾಜ್ಯದಲ್ಲಿ 84 ವರ್ಷದ ವೃದ್ಧರು ಸಾವನ್ನಪ್ಪಿರೋದು. ಬಟ್ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ 4 ಮತ್ತು 2 ಸಾವನ್ನಪ್ಪಿದ್ದಾರಲ್ಲ, ಅಲ್ಲಿ ಡೆತ್ ಆದವರ ಹಿಸ್ಟರಿ ಏನು, ಅವರ ಹೆಲ್ತ್ ಕಂಡೀಷನ್ಸ್ ಯಾವ ರೀತಿ ಆಗಿತ್ತು, ಯಾವ ಏಜಿನವರು, ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ. ಮಹಾರಾಷ್ಟ್ರದಲ್ಲಿ 21 ವರ್ಷದ ಯುವಕ ಸಾವನ್ನಪ್ಪಿದ್ದು. ಬಟ್ ಈ ಶುಗರ್ ಜಾಸ್ತಿ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಶುಗರ್ ಕಾಯಿಲೆಯಿಂದ ಬಳಲ್ತಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಇನ್ನುಳಿದಂತೆ ಡೆತ್ ಆದವರ ಹೆಲ್ತ್ ಕಂಡೀಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆರೋಗ್ಯದ ಮೇಲೆ ತೀವ್ರ ರೀತಿಯಾದಂಥ ಪರಿಣಾಮ ಬೀರಿದ್ರೆ, ಅವರು ಆಲ್ರೆಡಿ ಯಾವುದಾದ್ರೂ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಅಂಥವರಿಗೆ ಈ ಕರೋನಾ ಜಾಸ್ತಿ ರೀತಿಯಾದಂಥ ಸಮಸ್ಯೆಯನ್ನು ಕೊಡ್ತಾ ಇದೆಯಾ ಅನ್ನೋದು ಕೂಡ ಪ್ರಶ್ನೆ. ಇದರ ಜೊತೆಗೆ ರಿಕವರಿ ರೇಟಸ್ಗಳಿಗೆ ಎಷ್ಟಿದೆ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಅಂದರೆ ಎಷ್ಟು ಕೇಸಸ್ ದಾಖಲು ಆದರೆ ಎಷ್ಟು ಜನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ರಿಕವರಿ ರೇಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಇನ್ನು ಯಾವುದೇ ಆತಂಕ ಬೇಡ ಅನ್ನೋದನ್ನು ಹೇಳಲಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಕರೋನಾ ಉಲ್ಭವ ಆಗಿರೋದ್ರಂಥ ಹಿನ್ನೆಲೆಯಲ್ಲಿ ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಸಜ್ಜಾಗಿರಿ ಅಂತ CM ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗಿನ ತುರ್ತು ಸಭೆಯಲ್ಲಿ ಈ ಒಂದು ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ಪರಿಸ್ಥಿತಿ ಬಂದ್ರೂ ಅದನ್ನ ಎದುರಿಸೋಕೆ ಸಿದ್ಧರಾಗಿರಿ, ಸನ್ನದ್ಧರಾಗಿರಿ ಅಂತ ತಿಳಿಸಲಾಗಿದೆ. ನಿನ್ನೆ ತುರ್ತು ಸಭೆ ಇತ್ತು. ಈ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ವೆಂಟಿಲೇಟರು, ಆಕ್ಸಿಜನ್ನು, ಔಷಧಿಗಳ ಸಿದ್ಧತೆಗೆ ಅಲರ್ಟ್ ಆಗಿರಿ ಅಂತ ಕೂಡ ಹೇಳಿದ್ದಾರೆ. ಜ್ವರ, ನೆಗಡಿ ಇರುವಂಥ ಮಕ್ಕಳಿಗೆ ರಜೆಯನ್ನು ನೀಡಿಬಿಡಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಎಲ್ರಿಗೂ ಇರೋದೊಂದು ಆತಂಕ ಏನು ಅಂತಂದರೆ, ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ. ಇನ್ನೇನು 2-3 ದಿನ ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ. ಈ ಟೈಮಲ್ಲೇ ಕರೋನಾ ಅಂತ ಹೇಳ್ತಾ ಇದ್ದಾರೆ. ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಬೇಡವೋ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಒಂದು ಮೀಟಿಂಗ್ ಕೂಡ ಇದೆ. ಮಾಸ್ಕ್ ಎಲ್ಲ ಕಂಪಲ್ಸರಿ ಮಾಡ್ತಾರೆ. ಅದರ ಜೊತೆಗೆ ಈಗ ಆಲ್ರೆಡಿ CMS ಸೂಚನೆ ಕೊಟ್ಟಿದ್ದಾರೆ. ಸ್ಕೂಲಿಗೆ ಬರುವಂಥ ಮಕ್ಕಳಲ್ಲಿ ಜ್ವರ, ನೆಗಡಿ, ಕೆಮ್ಮು ಈ ಥರದ್ದು ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ಅವ್ರಿಗೆ ರಜವನ್ನು ಕೊಟ್ಟು ಬಿಡಿ ಅಂತ ಇವನ್ ಪೋಷಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇನ್ನುಳಿದಂತೆ ಈಗ ಆಲ್ರೆಡಿ ಕೆಲವು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ವಯಸ್ಸಾಗಿರೋರು, ಹಾಗೆಯೇ ಗರ್ಭಿಣಿಯರು, ಬಾಣಂತಿಯರು ಇವರೆಲ್ಲ ಮಾಸ್ಕನ್ನು ಧರಿಸಿ ಆದಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಮಾಸ್ಕ್ಗಳು, ಸ್ಯಾನಿಟೈಸರ್ ಇದೆಲ್ಲನೂ ಯೂಸ್ ಮಾಡಿ ಶುಚಿತ್ವವನ್ನು ಕಾಪಾಡಿ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆದರೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದರೆ ಸಮಸ್ಯೆ ಆಗತ್ತೆ. ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆತಂಕ ಅಲ್ಲದೆ ಇದ್ರೂ ನಿರ್ಲಕ್ಷ್ಯ ಅನ್ನೋದು ಬೇಡ. ಏನಾಗತ್ತೆ, ಬರಲ್ಲ, ಇದೆಲ್ಲ ಸುಳ್ಳು ಸುದ್ದಿ, ಸುಳ್ಳು ಹೇಳ್ತಾರೆ, ಯಾವ ಕರೋನೂ ಇಲ್ಲ, ಇದು ಬೇಡ. ಈ ಉಡಾಫೆ, ನಿರ್ಲಕ್ಷ್ಯ ಬೇಡ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸೂಚನೆಗಳೇನಂತ ಹೇಳಿದ್ರೆ, CM ಅವ್ರಿಗೆ ಎಲ್ಲ ಮಾಹಿತಿಯನ್ನು ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನು ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದು ಮತ್ತು ಏನೇನು ಸಲಹೆಗಳನ್ನು ಮತ್ತು ಅಡ್ವೈಸರಿಗಳನ್ನು ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟಿಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ.
ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆಯೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು. ಹಾಗೆಯೇ ಯಾವುದೇ ಸೌಲಭ್ಯ ಅದು ICU, ವೆಂಟಿಲೇಟರು, ಆಕ್ಸಿಜನ್ನು ಯಾವುದೂ ಕೂಡ ಕೊರತೆ ಇರಬಾರ್ದು, ಸಜ್ಜುಗೊಳಿಸ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಯಾರು ಬಾಣಂತಿಯರು, ಮಕ್ಕಳು ಮತ್ತು ವಯಸ್ಸಾಗಿರೋರು ಯಾರಿಗೆ ಈ ಬೇರೆ ಬೇರೆ ಕಾಯಿಲೆಗಳಿದೆ ವಯಸ್ಸಾಗಿರೋರು ಅಂಥವರು ಕಡ್ಡಾಯವಾಗಿ ಇದನ್ನು 50 ವರ್ಷಕ್ಕಿಂತ ಮೇಲೆ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಎಸ್ ನೋಡಿ, ಇನ್ನು CM ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. CM ಕೂಡ ಒಂದು ಸ್ಟ್ರಿಕ್ಟ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಕರೋನಾ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಅನ್ನೋದು ಬೇಡ. ಎಲ್ಲ ಜಿಲ್ಲಾಸ್ಪತ್ರೆಗಳು ಕೂಡ ಸರ್ವಸನ್ನದ್ಧವಾಗಿಯೇ ಇರಬೇಕು. ಆರೋಗ್ಯ ಇಲಾಖೆಯ ಸಿಬ್ಬಂದಿ ರಜೆ ಹಾಕಿ ಎಲ್ಲಿಗೂ ಹೋಗೋದು ಬೇಡ. ಕೇಂದ್ರ ಸ್ಥಾನದಲ್ಲಿಯೇ ಇದ್ದು ಕಾರ್ಯವನ್ನು ನಿರ್ವಹಿಸಬೇಕು. ವೆಂಟಿಲೇಟರ್, ಆಕ್ಸಿಜನ್, ಔಷಧ ಸಿದ್ಧವಿರಬೇಕು. ವಯಸ್ಸಾದವರು, ಗರ್ಭಿಣಿಯರು, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಸಮಸ್ಯೆ ಇರುವವರು ಮುನ್ನೆಚ್ಚರಿಕೆಯನ್ನು ವಹಿಸಿ ಎನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಮಾಸ್ಕ್ ಧರಿಸುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ. ಗರ್ಭಿಣಿಯರಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಅವರನ್ನು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಆಸ್ಪತ್ರೆಗಳಲ್ಲೂ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಂಥದ್ದೇ ಪರಿಸ್ಥಿತಿಯನ್ನು ಎದುರಿಸೋಕ್ಕೂ ಸರ್ವಸನ್ನದ್ಧರಾಗಿರಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಇದು CM ಕೊಟ್ಟಿರುವಂಥ ಸೂಚನೆ ಆಗಿದೆ. ಎಲ್ಲ ತಾಲೂಕು ಜಿಲ್ಲಾ ಆಸ್ಪತ್ರೆಗಳು ಅಲರ್ಟ್ ಆಗಿರಬೇಕು. ರಜದ ಮೇಲೆ 1 ವಾರ 15 ದಿನ ಈ ಥರ ಎಲ್ಲ ರಜೆ ಹಾಕಿ ಹೋಗಲೇಬೇಡಿ. ನಿಮ್ಮ ಕೆಲಸ ಮಾಡುವಂಥ ಸ್ಥಳ ಯಾವುದಿದೆ ಅಲ್ಲಿ ಇರಿ. ಯಾವುದೇ ಪರಿಸ್ಥಿತಿ ಬಂದ್ರೂ ಅದನ್ನು ಎದುರಿಸಬೇಕು. ಎಲ್ಲರಿಗೂ ಟ್ರೀಟ್ಮೆಂಟನ್ನು ಕರೆಕ್ಟಾದ ಸಮಯಕ್ಕೆ ಕೊಡಬೇಕು. ವೆಂಟಿಲೇಟರು, ಆಕ್ಸಿಜನ್ನು, ಬೆಡ್ಡು, ವಾರ್ಡು ಇದೆಲ್ಲದರ ಬಗ್ಗೆಯೂ ಕೂಡ ಗಮನ ಹರಿಸಿ ಔಷಧಿಗಳ ಸಂಗ್ರಹ ಸೇರಿದಂತೆ ಪ್ರತಿ ಒಂದರ ಬಗ್ಗೆಯೂ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ.